ಎಲ್ಲರಿಗೂ ನಮಸ್ಕಾರ. ಸಕ್ಕಡಾಂಕೈ ನಮಸ್ಕಾರ. ಅಮ್ಮನ ಮನೆಯಲ್ಲಿ 2 ದಿನಗಳು ಬಾಕಿ ಇದೆ. ಈ ನಡುವೆ ನನ್ನ ಮಾಮನ ಮಗಳು, ಅದೇ ರೀತಿ ದೊಡ್ಡಮ್ಮನ ಸೊಸೆ ಪ್ರಿಯಾ ಅವರ 2 ಮಕ್ಕಳನ್ನ ಕರ್ಕೊಂಡು ಮನೆಗೆ ಬಂದಿದ್ರು. ಸೊ ಏನಾದ್ರು ಸ್ಪೆಷಲ್ ಮಾಡ್ಬೇಕಲ್ಲ ಅಂತ ಮಾಡ್ತಾ ಇದ್ದಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ಪ್ರಿಯನ ಮಗಳು ಶಿವಾನಿ ನನ್ನ ವಿಡಿಯೋವನ್ನ ನೋಡ್ತಾ ಇದ್ಲು, ಖುಷಿ ಆಗ್ತಾ ಇತ್ತು. ಸೊ ಇದೀಗ ಅಮ್ಮ ಮೊಟ್ಟೆಯ ಗ್ರೀನ್ ಮಸಾಲ, ಅದೇ ರೀತಿ ಘೀ ರೈಸ್ ಅನ್ನ ಸೂಪರ್ ಆಗಿ ಮಾಡ್ತಾ ಇದ್ದಾರೆ. ಅಮ್ಮ ಮತ್ತು ಅಕ್ಕ ಸೇರಿಕೊಂಡು ತುಂಬಾ ಅದ್ಭುತವಾದಂತಹ ಪರಿಮಳ. ಸೊ ಅದರದೊಂದು ಸ್ವಲ್ಪ ವಿಡಿಯೋವನ್ನ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ರೆಸಿಪಿಯನ್ನ ಹೇಗೆ ಮಾಡಬೇಕು ಅಂತೇಳಿ ಹೇಳ್ತಾ ಇಲ್ಲ, ಜಸ್ಟ್ ಇದನ್ನು ಮಾತ್ರ. ಯಾಕಂತೇಳಿ ಹೇಳಿದ್ರೆ ನಾನು ಇಲ್ಲಿ ಬರುವಾಗ ಬರೀ ಆಲಸಿ, ನಾನು ಆಚೀಚೆ ಹೋಗ್ತಾ ಇರುವಂತದ್ದು. ಏನಾದ್ರೂ ಒಂದು ಸ್ಪೆಷಲ್ ಕಂಡಾಗ ಮೊಬೈಲ್ ಅನ್ನು ಇಟ್ಕೊಂಡು ವಿಡಿಯೋ ಮಾಡುವಂಥದ್ದು ಅಷ್ಟೇ ನನ್ನ ಕೆಲಸ. ನೋಡಿ, ಅಕ್ಕ ಮಾಡಿದಂಥ ಗೀ ರೈಸ್ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ, ಮಾತ್ರ ಅಲ್ಲ ಅಷ್ಟೇ ಸೂಪರ್ ಕೂಡ ಆಗಿತ್ತು. ನಾನು ಹೆಚ್ಚಾಗಿ ಅಮ್ಮನ ಬಾಲ್ಕನಿಯಲ್ಲಿ ನಿಂತುಕೊಂಡು ಹೊರಗಿನ ಒಂದು ನೈಟ್ ಲೈಫ್ ಅನ್ನ ನೋಡ್ತಾ ಇರುವಂತದ್ದು. ಪಾನಿಪುರಿ, ಚಿಪ್ಸ್, ಸ್ವೀಟ್, ಜ್ಯೂಸ್ ಅಂತೇಳಿ ಹೇಳಿ ಬೇರೆ ಬೇರೆ ಅಂಗಡಿಗಳೆಲ್ಲ ಉಂಟು. ಬನ್ನಿ, ನಾನು ನಿಮ್ಗೆ ಅದನ್ನ ತೋರಿಸ್ತೇನೆ. ಅಡುಗೆ ಪರಿಮಳ ಒಳಗು ಹೊರಗು ಬರ್ತಾ ಇದೆ. ಅಮ್ಮನ ಮನೆ ಹತ್ರ ಹೇಗಪ್ಪ ಅಂತೇಳಿ ಹೇಳಿದ್ರೆ, ಒಳಗೆ ಸೂಪರ್ ಆಗಿರುವಂತಹ ಈ ಎಗ್ ಗ್ರೀನ್ ಮಸಾಲ ಆಗ್ತಾ ಉಂಟು, ಅದರ ಜೊತೆ ಘೀ ರೈಸ್ ಎಲ್ಲ ಆಗ್ತಾ ಉಂಟು. ಒಳಗೆ ಮೂಗಿಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಪರಿಮಳ ಅಂತೇಳಿ ಹೇಳಿದ್ರೆ ಇಲ್ಲೇ ತಿನ್ನುವಂತ ಹೇಳಿ. ಹೊರಗೆ ಬಂದ್ರೆ ಈ ಒಂದು ಸೀನನ್ನು ನೀವು ನೋಡಿ, ಇಲ್ಲಿ ಪಾನಿಪುರಿ ಇದೆ, ಪಾನಿಪುರಿ ಹತ್ರ ಚಿಪ್ಸ್ ಆಗ್ತಾ ಇದೆ, ಅದರ ಹತ್ರ ಬಿರಿಯಾನಿ ಆಗ್ತಾ ಇದೆ, ಸ್ವೀಟ್ಸ್, ಜ್ಯೂಸ್, ಫುಲ್. ನಮ್ಮ ಮನೆ ಮುಂದೆ ಹೇಗಪ್ಪ ಅಂತ ಹೇಳಿದ್ರೆ ಬರೀ ತೆಂಗಿನ ಮರ, ಅಡಿಕೆ ಮರ, ಇಂಥ ಎಲ್ಲ ಮರಗಳು, ಅದು ಕೂಡ ಬೇಕೇ, ಮರಗಳು ಕೂಡ ಬೇಕು. ಬಟ್ ಇಲ್ಲಿ ಅಮ್ಮನ ಮನೆಗೆ ಬಂದಾಗ ಒಂಥರ ಎಷ್ಟು ಗಂಟೆ, 12 ಗಂಟೆ ಆದ್ರೂ ಕೂಡ ಒಂಥರ ನೈಟ್ ಲೈಫ್. ಇಲ್ಲಿ ಬ್ಯಾಂಗ್ಳೂರಲ್ಲಿ ಹೇಗೆ ಅಂತ ಹೇಳಿದ್ರೆ ಹೋಗ್ತಾ ಇರ್ತದೆ ಗಾಡಿಗಳು, ಜನರು ತಿರುಗಾಡ್ತಾ ಇರ್ತಾರೆ, ತಿಂತಾ ಇರ್ತಾರೆ. 12 ಗಂಟೆ ತನಕ ಅಷ್ಟೇ. ನಾವೆಲ್ಲ ಹೇಗೆ ಒಂದು 9 ಗಂಟೆ ಒಳಗೆ ತಿಂದು ಮಲ್ಲಿಗೆ ಆಯ್ತು, ಇಲ್ಲಿ ಹಾಗಲ್ಲ, ಒಂಥರ ಖುಷಿ ನೀಡ್ತದೆ. ಸೊ ಇದೆಲ್ಲ ನಮಗೆ ಬ್ಯಾಂಗ್ಳೂರಲ್ಲಿ ಬಂದಾಗ ಮಾತ್ರ ನೋಡ್ಲಿಕ್ಕೆ ಸಿಗುವಂಥದ್ದು. ಮತ್ತೆ ನಾನು ಕೂಡ ಹಾಗೆ ಮನೆಯಲ್ಲಿ ಯಾವತ್ತು ನೋಡಿದ್ರು ಅಡಿಗೆ ಕೋಣೆ, ಇಲ್ಲಿ ಬಂದಾಗ ಫ್ರೀ ಅಮ್ಮ ಎಲ್ಲ ಮಾಡ್ತಾರೆ ನೋಡಿ. ಒಳ್ಳೆ ಜೋಕಾಲಿ ಇದೆ ಇಲ್ಲಿ, ಹೀಗೆ ಕುತ್ಕೊಂಡು ಅಮ್ಮ ಮಾಡಿದಂತಹ ಬಿಸಿ 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 ಏನು ಅಡಿಗೆ ಮಾಡ್ತಾರೆ ಅದನ್ನು ತಂದು ಕೊಡ್ತಾರೆ. ಹಾಗೆ ಇಲ್ಲಿ ಕುತ್ಕೊಂಡು ಅದನ್ನು ತಿನ್ನುವಂಥದ್ದು. ಪುರುಸೊಟ್ಟಿದ್ರೆ ಮೊಬೈಲ್ ಅನ್ನ ನೋಡುವಂಥ ಪುರುಸೊಟ್ಟಿದೆ, ಬೇಕಾದಷ್ಟು ಪುರುಸೊಟ್ಟಿದೆ, ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ಲ. ಸೊ ಹೋಗ್ಲಿಕ್ಕೆ ಮನ್ಸಿಲ್ಲ, ಏನ್ ಮಾಡುದು, ಹೋಗ್ಲೇಬೇಕಲ್ವಾ. ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದ್ರೆ ಸುಮ್ಮನೆ ಅಂತೇಳಿ ಹೇಳಿದ ಹಾಗೆ ಅಲ್ಲಿ ನಮ್ಮ ಕರ್ಮ ಭೂಮಿ ಇರುವಂಥದ್ದು. ನಾನು ಬರ್ತಾ ಇರ್ತೇನೆ. ನಿಜವಾಗಿಯೂ ಅಮ್ಮನ ಮನೆ ಅಂತೇಳಿ ಹೇಳಿದ್ರೆ ಅಮ್ಮನ ಮನೆ, ಅದರದ್ದೊಂದು ಖುಷಿಯೇ ಬೇರೆ. ಎಷ್ಟು ನಿಮಿಷ ಆಯ್ತಾ ಮಾತಾಡ್ತಾ. ಸೊ ಅಂತೂ ಇಂತೂ ನನ್ನ ಭಾಷಣ ಎಲ್ಲ ಬಿಗ್ದಾದ ಮೇಲೆ ಒಳಗೆ ಹೋಗುವಾಗ ಊಟವನ್ನ ಮಾಡೋಣ ಅಂತೇಳಿ ಹೇಳಿ ಡಿಸೈಡ್ ಆಯಿತು. ಬೇಗ ಇವತ್ತು ಊಟ ಮಾಡಿಕೊಂಡು ಪೋಲಾರ್ ಬ್ಯಾರ್ ಅನ್ನುವಂಥ ಒಂದು ಐಸ್ ಕ್ರೀಮ್ ಪಾರ್ಲರಿಗೆ ಹೋಗುವಂಥ ಒಂದು ಡಿಸೈಡನ್ನು ಮಾಡಿದ್ದೇವೆ. ಎಲ್ಲರ ಜೊತೆಯಲ್ಲಿ ಸೇರಿ ಘೀ ರೈಸ್, ಅದೇ ರೀತಿ ಎಗ್ ಮಸಾಲವನ್ನು ಮೆಲ್ಲುತ್ತಾ ಇದ್ದೇವೆ. ಎಂಥ ಒಂದು ಖುಷಿ ಅಂತೇಳಿ ಹೇಳಿದರೆ, ಏನೋ ಸ್ಪೆಷಲನ್ನು ತಿಂತಾ ಇದ್ದೇವೆ ಅನ್ನುವಂಥಕ್ಕಿಂತ ಜಾಸ್ತಿಯಾಗಿ ಎಲ್ಲರೂ ಕೂಡ ಜೊತೆಯಲ್ಲಿ ಇದ್ದೇವೆ ಅನ್ನುವಂಥ ಖುಷಿ. ಸೊ ಇದೀಗ ಐಸ್ ಕ್ರೀಮ್ ಪಾರ್ಲರಿಗೆ ಬಂದಿದ್ದೇವೆ. ತಮ್ಮ ಎಲ್ಲರನ್ನ ಕರ್ಕೊಂಡು ಬಂದು ಏನಾದರೂ ಒಂದು ಸ್ಪೆಷಲ್ ತಿನ್ನಲೇಬೇಕು ಅಂತೇಳಿ ಹೇಳಿದ್ದಾನೆ. ಅವನು ಯಾವ ರೀತಿಯಪ್ಪ ಅಂತೇಳಿ ಹೇಳಿದ್ರೆ, ಬ್ಯಾಂಗ್ಳೂರಿಗೆ ಬಂದಂಥ ಕೇವಲ ನಮಗೆ ಮಾತ್ರ ಅಲ್ಲ, ಯಾರ್ಯಾರು ನೆಂಟರು ಬರ್ತಾರ ಅವರಿಗೆಲ್ಲರಿಗೂ ಒಂದು ವಿಶೇಷವಾದಂಥ ಆತಿಥ್ಯ ಒಂದು. ಅವರು ಗಮ್ಮತ್ತಲ್ಲಿ ತಿಂದು ಉಂಡು ಖುಷಿಯಾಗಿ ಹೋಗಬೇಕು ಅನ್ನುವಂಥ ಒಂದು ಭಾವ. ಸೊ ಇದೀಗ ನೋಡಿ, ಡೆತ್ ಬೈ ಚಾಕ್ಲೇಟ್, ಮ್ಯಾಂಗೋ ಮಸ್ತಾನಿ ಅಂತೇಳಿ ಹೇಳಿ ಒಂದಷ್ಟು ಐಸ್ ಕ್ರೀಮನ್ನು ತಿಂದೆವು. ಬಾಕಿ ಸಹ ಇತ್ತು, ನನಗೆ ಅದರ ಹೆಸರೆಲ್ಲ ಗೊತ್ತಿಲ್ಲ. ಅಂತೂ ಇಂತೂ ರಾತ್ರಿ ಎಲ್ಲ ಮಾತಾಡ್ತಾ ಮಲಗುವಾಗ ತುಂಬ ತಡ ಆಗಿತ್ತು, 1-1:30. ಸೊ ಏಳುವಾಗ ತಮ್ಮ ವಾಕಿಂಗಿಗೆ ಹೋಗಿ ಬರುವಾಗ ತಟ್ಟೆ ಇಡ್ಲಿಯನ್ನು ತಂದಿದ್ದ, ಅಮ್ಮ ಪುಂಡಿ ಚಟ್ನಿಯನ್ನು ಮಾಡಿದ್ರು, ಅದೇ ರೀತಿ ಮುಳ್ಳು ಸೌತೆಯ ಸಿಹಿ ಇಡ್ಲಿ ರೆಡಿ ಇತ್ತು. ತಿನ್ನೋದು ಎಂತ ಬಿಡುದು ಅಂತೇಳಿ ಹೇಳಿ ಆಗ್ತಾಯಿತ್ತು. ಅದೇ ರೀತಿ ಪೊಂಗಲ್ ಎಲ್ಲವನ್ನ ಕೂಡ ಒಂದು ಸ್ವಲ್ಪ ತಗೊಂಡೆ. ಬೆಳಗಿನ ತಿಂಡಿ ಎಲ್ಲ ಆಯ್ತು. ತಮ್ಮ ಬರುವಾಗ ನುಗ್ಗೆ ಸೊಪ್ಪನ್ನ ತಗೊಂಡು ಬಂದಿದ್ದ, ಅದರದ್ದು ಖಾರ ದೋಸೆ, ಸನ್ನಪಾಳು ಅಂತೇಳಿ ಹೇಳ್ತೇವೆ, ಅದನ್ನ ಮಾಡಮ್ಮ ಅಂತೇಳಿ ಹೇಳಿದ್ದ. ಸೊ ನಮಗೂ ಕೂಡ ಅದನ್ನ ತಿನ್ನುವಂತ ಒಂದು ಆಸೆ ಆಯಿತು, ಅದರದ್ದೆಲ್ಲ ತಯಾರಿ ಆಗ್ತಾ ಇತ್ತು. ಅಷ್ಟರಲ್ಲಿ ಪ್ರಿಯಾ ಹೊರಡ್ಲಿಕ್ಕೆ ರೆಡಿ ಆದ್ಲು. ಅವಳ ಜೊತೆ ನಾವು ಒಂದು ಸೆಲ್ಫಿಯನ್ನ ಕ್ಲಿಕ್ಕಿಸ್ಕೊಂಡದ್ದು. ಹೀಗೆ ಈ ರೀತಿ ನಾವು ಪ್ರತಿ ವರ್ಷ ಸಿಗುವಂತದ್ದು ಬಳ್ಳಂಬಟ್ಟಿನ ಮಕರ ಸಂಕ್ರಾಂತಿ. ನಾನು ವರ್ಷ ಒಂದು ವಿಡಿಯೋವನ್ನ ಹಾಕ್ತೇನೆ, ನೀವು ನೋಡಿದ್ದೀರಿ. ಅಮ್ಮನಿಗೆ ಒಂದಷ್ಟು ಟಂಗ್ ಟ್ವಿಸ್ಟರ್ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಅಮ್ಮ ರಿಪೀಟ್ ಮಾಡಿ, ಯಾವ್ದೆಲ್ಲ ನಿಮ್ಗೆ ಗೊತ್ತಿದೆ.
ಎತ್ತೆರಡೆಮ್ಮೆಯ ಕರು ಎರಡಾಡಿನ ಮರಿ ಎರಡು. ಎತ್ತೆರಡೆಮ್ಮೆಯ ಕರು ಎರಡಾಡಿನ ಮರಿ ಎರಡು. ನೆಕ್ಸ್ಟ್ ಜಲ್ಲಿ ಮಡುಂಚೆ ರುಸುಮೈ. ಭಾಷೆ ವಿಂಗಡ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಅದೇ ಗೊತ್ತಸ ಮಗಿರಿ ಮಗಿರಿ ತರಿಕೆರಿ ಏರಿ ಮೇಲೆ 3 ಕರಿ ಕುರಿ ಮರಿ. ತರಿಕೆರಿ ಏರಿ ಮೇಲೆ 3 ಕರಿ ಕುರಿ ಮರಿ. ಪುತ್ತೂರ್ ಪಾಂಡುನ ಪಿತ್ಲಿ ಪೊಳೆರಂದು पिकिल पपच पड़ा पतनले. हम स्नेक गेम खेल रहे बट ये मेरे को आउट कर दिया तो मैं क्या करूँ. ये तो बोरिंग गेम है तो कुछ भी नहीं. तुम हमेशा मोबाइल देखती रहती हो ना, ऐसा क्यों? ऐसे क्यों मतलब बोर होते ही खेलने के. स्कूल तो शुरू होने वाली है ना अभी. हाँ स्कूल शुरू होने के बाद तो देखना नहीं है ना मोबाइल. ये बात करो ना, यार हिंदी में बात करो. देखो ये कितना डार्क हो चुका है. लेकिन मोबाइल तो नहीं देख सकते ना रागा हम. ಈ ನಡುವೆ ಮಕ್ಕಳೊಂದಿಗೆ ಮಾತಾಡ್ತಾ ತೆಗೆದಂತ ವಿಡಿಯೋ, ಅದೇ ರೀತಿ ಅಮ್ಮನ ಹತ್ರ ಕೇಳಿದಂತ ಟಂಗ್ ಟ್ವಿಸ್ಟರ್ ಅದನ್ನೆಲ್ಲ ಪೋಸ್ಟ್ ಮಾಡಿದ್ದೇನೆ. ಅಂತೂ ಇಂತೂ ನಾವು ಹೋಗೋ ಸಮಯ ಬಂದಿದೆ. ಇವತ್ತು ಸಂಜೆ ನಾವು ಹೊರಟ್ವಿ ಕಾರ್ಕಳಕ್ಕೆ. ಹೋಗೋಕ್ಕಿಂತ ಮೊದಲು ಒಂದಷ್ಟು ಶಾಪಿಂಗ್ ಗಳನ್ನ ಮಾಡ್ತಾ ಇದ್ದೇವೆ. ಸ್ವೀಟ್, ಹೂವು, ಹಣ್ಣು ಅಂತೇಳಿ ಹೇಳಿಯಲ್ಲ. ಸೊ ಮನಸ್ಸಿಲ್ಲದ ಮನಸ್ಸಿನಿಂದ 7:45 ಹೊರಟಂತ ನಾವು ಬೆಳಗ್ಗೆ 5 ಕಾರ್ಕಳಕ್ಕೆ ತಲುಪಿದೆವು. ಬರುವಾಗ ನೋಡಿ ತಮ್ಮ ಏನೋ ಗುಜರಾತಿ ಒಂದು ಸ್ಪೆಷಲ್ ಸ್ವೀಟ್ ಅಂತೇಳಿ ಹೇಳಿ ಪ್ಯಾಕ್ ಮಾಡಿ ಕಳಿಸಿದ. ತುಂಬಾ ರುಚಿ ಇತ್ತು ಆಯ್ತಾ. ಸೊ ಇದನ್ನೊಂದು ಸಿಕ್ಕಿದ್ರೆ ನೀವು ಖಂಡಿತವಾಗಿ ಟ್ರೈ ಮಾಡಿ ಅಂತೇಳಿ ಹೇಳ್ತಾ ಬೆಂಗಳೂರಿನ 1 ವಾರದ ಗಮ್ಮತ್ತು ಪ್ರಯಾಣದ ನಂತರ ಮತ್ತೊಮ್ಮೆ ಕಾರ್ಕಳಕ್ಕೆ ಬಂದಿದ್ದೇನೆ. ಇನ್ನೇನು ನಮ್ಮ ಶಾಲೆ 2 ದಿನಗಳಲ್ಲಿ ಶುರುವಾಗಲಿದೆ. ಮೊದಲಿನ ಹಾಗೆ ಇನ್ನು ವಿಡಿಯೋ ಹಾಕ್ಲಿಕ್ಕೆ ಆಗ್ತದ ಇಲ್ವಾ ಅಂತೇಳಿ ಹೇಳಿ ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ತೇನೆ ಅಂತೇಳಿ ಹೇಳ್ತಾ ಎಲ್ರಿಗೂ ಕೂಡ ಬಾಯ್ ಬಾಯ್.